ಯಶಸ್ವಿ ಜೈಸ್ವಾಲ್ ಅವರ ಕಾಂಟ್ರವರ್ಷಿಯಲ್ ಡಿಸಿಷನ್ ಬಗ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋ. ಅಂಪೈರ್ಗಳಿಗೆ ಮೆಂಟರ್ ಅಥವಾ ಕೋಚ್ ಆಗಿರೋರ ಹತ್ರ ಮಾಹಿತಿ ತಗೊಂಡು ನಾನು ನಿಮ್ಮ ಜೊತೆ ಈ ಮಾಹಿತಿನ ಶೇರ್ ಮಾಡ್ತಾ ಇರೋದು. ಫಸ್ಟ್ ಆನ್ ಫೀಲ್ಡ್ ಅಂಪೈರ್ ಬಿಲ್ಲಿ ಜೋಯಲ್ ಅವರು ಯಶಸ್ವಿ ಜೈಸ್ವಾಲ್ಗೆ ಔಟ್ ಕೊಡೋದಿಲ್ಲ. ಪ್ಯಾಟ್ ಕಮಿನ್ಸ್ಗೆ ಕನ್ವಿನ್ಸ್ ಆಗಿದೆ ಇದು ಬ್ಯಾಟಿಗೆ ತಾಕಿದೆ ಅಂತ ಅಲೆಕ್ಸ್ ಕೇರಿ ಹತ್ರ ಮಾತಾಡ್ಬಿಟ್ಟು ಇವರು ರೆಫರಲ್ನ ತಗೊಳ್ತಾರೆ. ಥರ್ಡ್ ಅಂಪೈರ್ಗೆ ಇದು ರೆಫರ್ ಆಗುತ್ತೆ. ಥರ್ಡ್ ಅಂಪೈರು ಕೂಡ ಇನಿಷಿಯಲ್ ರಿಪ್ಲೈ ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲ, ಸುಮಾರು ರಿಪ್ಲೈಗಳು ನೋಡ್ತಾರೆ. ಬಾಲು ಬ್ಯಾಟ್ ಹತ್ರ ಪಾಸ್ ಆದ್ಮೇಲೆ ಒಂದ್ ಸ್ವಲ್ಪ ಡಿವಿಯೇಷನ್ ಇರುತ್ತೆ. ಅವಾಗ ಸರ್ ನಂಗೆ ರಿಯಲ್ ಟೈಮ್ ಸ್ನಿಕ್ಕೋ ಕೊಡಿ ಅಂತ ಕೇಳ್ತಾರೆ. ಆ ರಿಯಲ್ ಟೈಮ್ ಸ್ನಿಕ್ಕೋಲಿ ಯಾವುದೇ ತರ ಸ್ಪೈಕ್ ಇರಲ್ಲ. ಸೊ ಇವ್ರಿಗೆ ಕಾಣ್ತಾ ಇರುವಂತ ಡಿವಿಯೇಷನ್ ಮತ್ತೆ ಸ್ನಿಕ್ಕೋ ಟೋಟಲಿ ಕಾಂಟ್ರಾಸ್ಟಿಂಗ್ ಆಗಿರುತ್ತೆ. ಬಟ್ ಸ್ಟಿಲ್ ಆ ವ್ಯಕ್ತಿ ಟೆಕ್ನಾಲಜಿ ಕೊಡ್ತಾ ಇರೋಂಥ ಪ್ರೂಫ್ ನ ಇಗ್ನೋರ್ ಮಾಡಿ ಔಟ್ ಮಾಡಿರೋದು. ಇಲ್ಲಿ ಏನ್ ಹೇಳುತ್ತೆ ಥರ್ಡ್ ಅಂಪೈರು ಅಥವಾ ಈ ಥರ್ಡ್ ಅಂಪೈರ್ ರೆಫರಲ್ ರೂಲ್ ಅಂತ ಹೇಳಿದ್ರೆ, ನೋಡಿ ನಾನು 100% ಡಿಪೆಂಡೆಂಟ್ ಆಗಿದ್ದೀನಿ ಟೆಕ್ನಾಲಜಿ ಮೇಲೆ. ಟೆಕ್ನಾಲಜಿ ಔಟಾ ನಾಟ್ ಔಟಾ ಹೇಳ್ತಾ ಆ ಬೇಸಿಸ್ ಮೇಲೆ ನೀವು ನನಗೆ ಆನ್ ಫೀಲ್ಡ್ ಅಂಪೈರ್ನ ಓವರ್ ರೂಲ್ ಮಾಡಬೇಕು ಅಂತ ಇರೋದು ರೂಲ್. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಥರ್ಡ್ ಅಂಪೈರ್ ಹತ್ರ ಕನ್ಕ್ಲೂಸಿವ್, ಜ್ಞಾಪಕ ಇರಲಿ ಈ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಕನ್ಕ್ಲೂಸಿವ್ ಎವಿಡೆನ್ಸ್ ಇರಲಿಲ್ಲ ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ ಓವರ್ ರೂಲ್ ಮಾಡೋಕ್ಕೆ. ಬಟ್ ಸ್ಟಿಲ್ ಓವರ್ ರೂಲ್ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಡಿಸಪಾಯಿಂಟ್ಮೆಂಟ್, ಈ ಒಂದು ಆಹಾಕಾರ. ಸೊ ಥರ್ಡ್ ಅಂಪೈರ್ ಮಾಡಿದಂಥ ಡಿಸಿಷನ್ ನನ್ನ ಪ್ರಕಾರ, ರೂಲ್ ಪ್ರಕಾರ ತಪ್ಪು. ಇಂತಿ ನಿಮ್ಮ ಜಾನಿ.